ಬಸವಣ್ಣನಿಗೆ ಎಲ್ಲೂ ಕೆಟ್ಟವರೇ ಕಾಣಲಿಲ್ಲ. ಆತನ ಸಂಸ್ಕೃತಿ ಆತನ ಸಂಸ್ಕಾರ ಇದೆಯಲ್ರಿ ಈ ಜಗತ್ತಿನಲ್ಲಿ ಯಾರಿಗೂ ಕೊಡ್ಲಿಕ್ಕಾಗೋದಿಲ್ರಿ. ಕೇವಲ ಸಾಂಸ್ಕೃತಿಕ ನಾಯಕ ಅಲ್ಲ. ಯಾಕೆ ಬಸವಣ್ಣನವರನ್ನೇ ಸಂಸ್ಕೃತಿಗೆ ಸಂಸ್ಕಾರಕ್ಕೆ ತರಬೇಕು? ನಾವು ಬಸವಣ್ಣನವರನ್ನೇ ಯಾಕೆ ಒಪ್ಪಿಕೊಳ್ಬೇಕನ್ನತಕ್ಕಂಥ ಪ್ರಶ್ನೆ ಎಲ್ಲರಲ್ಲಿ ಇದೆ. ಯಾಕಂತಂದ್ರೆ ಅದು ಬಸವಣ್ಣನವರು ಜಾತಿಗೆ ಸೀಮಿತ ಮಾಡ್ಕೊಂಡು ಬಿಟ್ಟವಲ್ಲ. ಅದಕ್ಕಾಗಿ ಎಲ್ಲರಲ್ಲಿ ಪ್ರಶ್ನೆ ಪ್ರಾರಂಭ ಆಗ್ತದೆ. ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಆಗ್ತಾರಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನ ಮೀರಿ ಬಂದು ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಆಗ್ತಾರಂದ್ರೆ ಎಲ್ಲ ತತ್ವಗಳನ್ನ ಮೀರಿ ನೆಲವೊಂದೇ ಒಲಗೇರಿ ಶಿವಾಲಯಕ್ಕೆ ಅಂತ ಹೇಳ್ತಾರಲ್ಲ, ಇದಕ್ಕಾಗಿ ಸಾಂಸ್ಕೃತಿಕ ನಾಯಕ. ವಿದ್ಯಾರ್ಥಿಗಳೇ ವಚನಗಳನ್ನು ಓದಿ, ವಿದ್ಯಾರ್ಥಿಗಳ ವಚನಗಳ ಹತ್ತಿರ ಬನ್ನಿ. ನೀವು ವಿದ್ಯಾರ್ಥಿಗಳ ವಚನಗಳ ಸಮೀಪ ಬಂದು ನಿಂತು ನೋಡ್ರಿ ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಆಗ್ತಾರೆ ಅಂದ್ರೆ ಕರ್ಮವಾದದ ಮೇಲಿರುವ ಧರ್ಮವನ್ನ ಮೀರಿ ಪ್ರಯತ್ನವಾದದ ಮೇಲೆ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥದಕ್ಕಾಗಿ ಇವತ್ತು ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥದನ್ನ ಪೀಠದವರು, ಅಂಬೇಡ್ಕರ್ ಅಧ್ಯಯನ ಪೀಠದವರು ಇದ್ದೀರಿ, ಬಸವೇಶ್ವರ ಅಧ್ಯಯನ ಪೀಠದವರು ಇದ್ದೀರಿ, ಕನಕ ಅಧ್ಯಯನ ಪೀಠದವರು ಇದ್ದೀರಿ. ನಮ್ಮಲ್ಲಿ ಒಂದು ವಿನಂತಿ ನನ್ನಲ್ಲಿ ಏನು ಅಂತಂದ್ರೆ ಆ ಪೀಠದೊಳಗಡೆ ಆ ಸಮುದಾಯದವರೇ ಅಧ್ಯಕ್ಷರು ನಿರ್ದೇಶಕರಾಗೋ ಬದಲು ಈ ಜನಾಂಗ ಅದರೊಳಗಡೆ ಆ ಜನಾಂಗ ಇದರೊಳಗಡೆ ಇದ್ರೆ ಬಹಳ ಬೇಗ ಈ ಪೀಠಗಳು ಬದಲಾವಣೆಗಳನ್ನು ಕಾಣಬಹುದು ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರಯ್ಯ. ಊರೊಳಗಿದ್ದಡೆ ಉಪಾಧಿಕನೆಂಬರು, ಅಡವಿ ಒಳಗಿದ್ದಡೆ ಮೃಗನೆಂಬರು, ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು, ಮಣ್ಣ ಬಿಟ್ಟರೆ ಪೂರ್ವ ಕರ್ಮಿ ಎಂಬರು, ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು, ಸಮತೆಯ ನುಡಿದರೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚೆನ್ನಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆಯ. ಪ್ರಾತಸ್ಮರಣೆಯರಾದಂತಹ ಬಸವಾದಿ ಪ್ರಮಥರನ್ನು ಸ್ಮರಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ ಮುರುಗೋಡು ಮಹಂತ ಶಿವಯೋಗೇಶ್ವರ ಶತಮಾನೋತ್ಸವದ ಸ್ಮಾರಕ ಬಸವೇಶ್ವರ ಪೀಠ ಇದರ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಬಸವ ಜಯಂತಿ ಹಾಗೂ ಬಸವೇಶ್ವರ ಪೀಠದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಾಡಿನ ಬಸವ ತತ್ವದ ಸಾಕ್ಷಿ ಪ್ರಜ್ಞೆ ಆಗಿರ್ತಕ್ಕಂಥ ಪೂಜ್ಯರಾದಂಥ ಗೋರು ಚನ್ನಬಸಪ್ಪನವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ KB ಗುಡ್ಸಿಯವರಲ್ಲಿ ಹಾಗೂ ಕುಂದಗೋಳ ಅವರಲ್ಲಿ, ಚೆನ್ನಪ್ಪನವರಲ್ಲಿ ಹಾಗೂ ತಮ್ಮೆಲ್ಲರ ಜೊತೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಅವರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಮಾಧ್ಯಮದವರಲ್ಲಿ ಭಕ್ತಿ ಶರಣಾರ್ಥಿಗಳು. ಈ ಒಂದು ವೇದಿಕೆ ಪ್ರಸ್ತುತ ಇವತ್ತಿನ ದಿನಮಾನ ಕಾಲದಲ್ಲಿ ನಾವೆಲ್ಲರೂ ಆತ್ಮಾಲೋಕನ ಮಾಡಿಕೊಳ್ಳುವಂತಹ ಒಂದು ಅತಿ ಅದ್ಭುತವಾದ ವೇದಿಕೆ ಇದು. ಕಾರಣ ಬಸವಣ್ಣನವರ ವಿಚಾರಧಾರೆಗಳು ಕೇವಲ ಶಬ್ದವೋ ಕಾರ್ಯರೂಪದ ಪ್ರವೃತ್ತಿಯ ಒಂದು ವ್ಯವಸ್ಥೆಯೋ ಅನ್ನತಕ್ಕಂಥದನ್ನು ಬಹಳ ಚೆನ್ನಾಗಿ ಚಿಂತನೆ ಮಾಡುವ ವೇದಿಕೆ ಇದು. 12ನೇ ಶತಮಾನದಿಂದ ಇಲ್ಲಿಯವರೆಗೂ ಅದು ಕೇವಲ ಶಬ್ದವಾಗಿ ನಿಂತಿದೆಯೋ ಅಥವಾ ಅದು ತನು ಮನ ಭಾವದಿಂದ ಕಾರ್ಯರೂಪದ ಪ್ರವೃತ್ತಿಯಲ್ಲಿ ಹೋಗ್ತಾ ಇದೆಯೋ ಅನ್ನತಕ್ಕಂಥದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಬಸವಣ್ಣನವರ ಆಶಯ ಏನಿತ್ತು, ಬಸವಣ್ಣನವರ ಗುರಿ ಏನಿತ್ತು, ಬಸವಣ್ಣನವರ ಚಿಂತನೆ ಯಾವ ಕಾರಣಕ್ಕಾಗಿ ಸಮಾಜದಲ್ಲಿ ಒಡಮೂಡಿತು ಅನ್ನತಕ್ಕಂಥದನ್ನ ಬಹಳ ಮುಕ್ತತೆಯಿಂದ ವಿಚಾರ ಮಾಡುವ ಕಾಲ ಇದು. ಕಾರಣ 21ನೇ ಶತಮಾನದಲ್ಲಿ ವಿಜ್ಞಾನ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂತಹ ಸಮೂಹದ ಮಧ್ಯದಲ್ಲಿ ಇವತ್ತು ಬಸವಣ್ಣನವರನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕನ್ನತಕ್ಕಂಥದ್ದು ಒಂದು ದೊಡ್ಡ ಸಾಹಸವೇ ಆಗಿದೆ ಅನ್ನತಕ್ಕಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ. ಬಸವಣ್ಣನವರ 12ನೇ ಶತಮಾನದ ಕಾಲ
ಎರಡೇ ವರ್ಗ ಇತ್ತು, ಒಂದು ಮೇಲುವರ್ಗ, ಇನ್ನೊಂದು ಕೆಳವರ್ಗ. ಈ ಮೇಲುವರ್ಗ ಮತ್ತು ಕೆಳವರ್ಗದ ನಡೆದಿರ್ತಕ್ಕಂತಹ ಸಂಘರ್ಷಕ್ಕೆ ಒಂದು ಅತಿ ಅದ್ಭುತವಾದಂಥ ದಿವ್ಯ ಔಷಧಿಯನ್ನು ಬಸವಾದಿ ಪ್ರಮುಖರು ಕೊಟ್ಟರು ಈ ನಾಡಿನಲ್ಲಿ. ಆದರೆ ಆ ಔಷಧಿಗೆ ಏನಾಗಿದೆ ಅಂತಂದರೆ, ಬಹಳ ಸುಂದರವಾದಂಥ ಔಷಧಿ ಅದು. ಆ ಔಷಧಿಯನ್ನು ಬಳಸಿಕೊಂಡು ಬಂದವರೆಲ್ಲರೂ ಸಹ ಕೇವಲ ತಮ್ಮ ಬದುಕಿಗಾಗಿ ಬಳಸಿಕೊಂಡರೆ ಹೊರತು ಇಡೀ ಸಮಾಜದ ಸಮಾಜದ ವ್ಯವಸ್ಥೆಗೆ ಅದು ಪೂರಕವಾಗಿ ಹೋಗಲಿಲ್ಲ ಅನ್ನತಕ್ಕಂಥದ್ದು ಇವತ್ತಿನವರೆಗೂ ನಾವು ಕಾಣ್ತಾ ಇದ್ದೇವೆ. ಅದನ್ನು ನಾವು ಹೇಳಕ್ಕಾಗಿಲ್ಲ. ಈಗ ಬಸವಣ್ಣನವರಿಗಿಂತ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಒಪ್ಪುತ್ತೇವೆ, ಎಲ್ಲರೂ ಸಮಾನತೆಗಾಗಿ ಅಂಬೇಡ್ಕರ್ ಸಂವಿಧಾನ ಒಪ್ಪುತ್ತೇವೆ. ಆದರೆ ಕಾನೂನಿನ ಭಯಕ್ಕಾಗಿ ಒಪ್ಪುತ್ತೇವೆ ಹೊರತು ಹೃದಯಪೂರ್ವಕವಾಗಿ ಯಾರು ಒಪ್ಪುವುದಿಲ್ಲ. ಹಾಗೆ ಬಸವಣ್ಣನವರ ಚಿಂತನೆಗಳನ್ನು ಒಂದು ಸಾಮಾಜಿಕ ವ್ಯವಸ್ಥೆಯ ಚಿಂತನೆ ಒಳಗಡೆ ಬಳಸಿಕೊಳ್ತೇವೆ ಹೊರತು ಹೃದಯಪೂರ್ವಕವಾಗಿ ಇವ ನಮ್ಮವನು ಅನ್ನತಕ್ಕಂಥ ಭಾವ ಇವತ್ತಿನವರೆಗೂ ಕಾಣದೇ ಇರತಕ್ಕಂಥದ್ದು ಒಂದು ದುರ್ದೈವದ ವ್ಯವಸ್ಥೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತೇವೆ. ಬಹಳ ದುರ್ದೈವದ ವ್ಯವಸ್ಥೆ ಅದು. ಬಸವಣ್ಣನವರ ಆಶಯ ಏನಿತ್ತು, ಬಸವಣ್ಣನವರು ಕಂಡಂಥ ಕನಸೇನಿತ್ತು, ಅದನ್ನು ಹೇಳುತ್ತೇವೆ ನಾವು, ಅದನ್ನು ಹೇಳಿಕೊಂಡೇ ಬಂದಿದ್ದೇವೆ. ಆದರೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳೋದಕ್ಕಿಂತ ಬಹಳ ಮುಖ್ಯವಾಗಿ ಬಸವ ಜಯಂತಿಯ ವಿಶೇಷ ಸಂಚಿಕೆಯನ್ನು ತಂದಿರತಕ್ಕಂಥ ಬಸವಪ್ರಭಾ ಅನ್ನತಕ್ಕಂಥ ವಿಷ ಸಂಚಿಕೆಯಲ್ಲಿ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಪ್ರಧಾನ ಸಂಪಾದಕ ರವಿ ಹೆಗಡೆಯವರು ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕಿಂತ ವಿಶ್ವ ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥ ಶಬ್ದದೊಂದಿಗೆ ಅದನ್ನು ತಂದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕೇವಲ ಸಾಂಸ್ಕೃತಿಕ ನಾಯಕ ಅಲ್ಲ. ಯಾಕೆ ಬಸವಣ್ಣನವರನ್ನೇ ಸಂಸ್ಕೃತಿಗೆ ಸಂಸ್ಕಾರಕ್ಕೆ ತರಬೇಕು ನಾವು? ಬಸವಣ್ಣನವರನ್ನೇ ಯಾಕೆ ಒಪ್ಪಿಕೊಳ್ಳಬೇಕನ್ನತಕ್ಕಂಥ ಪ್ರಶ್ನೆ ಎಲ್ಲರಲ್ಲಿದೆ. ಯಾಕಂತಂದ್ರೆ ಅದು ಬಸವಣ್ಣನವರು ಜಾತಿಗೆ ಸೀಮಿತ ಮಾಡ್ಕೊಂಡ್ಬಿಟ್ವಲ್ಲ, ಅದಕ್ಕಾಗಿ ಎಲ್ಲರಲ್ಲಿ ಪ್ರಶ್ನೆ ಪ್ರಾರಂಭ ಆಗ್ತದೆ. ಬಸವಣ್ಣ ಕೇವಲ ಜಾತಿಗೆ ಸೀಮಿತವಾದವರಲ್ಲ ಅನ್ನತಕ್ಕಂಥದನ್ನು ನಾವು ಇಲ್ಲಿ ತೋರಿಸ್ಬೇಕಾದ್ರೆ ಬಸವಣ್ಣನವರು ಯಾಕೆ ಸಾಂಸ್ಕೃತಿಕ ನಾಯಕ? ಬಹಳ ಹೊತ್ತು ಮಾತನಾಡೋದಿಲ್ಲ ನಾನು, ಯಾಕಂತಂದ್ರೆ ನಮ್ಮ ಮಾತು ಸ್ವಲ್ಪ ಕಹಿನೂ ಆಗ್ತದೆ, ಮತ್ತು ನೀತಿ ಸಮಿತಿ ಇರೋದ್ರಿಂದ ಎಚ್ಚರವನ್ನು ವಹಿಸಬೇಕಾಗ್ತದೆ. ಬರುವ ಪೂರ್ವದಲ್ಲಿ ನೀತಿ ಸಮಿತಿ ಇದೆ ಅಂತ ಚೀಟಿನೂ ಸಹ ಕುಲಪತಿಗಳು ನಮಗೆ ತೋರಿಸಿಬಿಟ್ಟಾರ. ಅವರು ಯಾಕೆಂತ ಹೇಳಿದ್ರೆ ನಾವು ನೀತಿ ಸಮಿತಿ ಒಳಗಡೆ ಬದುಕಬೇಕಾಗಿದೆ, ಯಾಕೆಂತಂದ್ರೆ ಅದು ಹೇಳಬೇಕಾಗಿಲ್ಲ. ಆದರೆ ಬಸವಣ್ಣನವರು ಪ್ರಭು ಪರಂಪರೆ ಒಳಗಡೆ ನೀತಿ ಸಮಿತಿಯನ್ನು ಮೀರಿ ಸಮಾಜವನ್ನು ಕಟ್ಟದರಲ್ಲ, ಅದನ್ನು ಮಾತನಾಡುವ ಅವಶ್ಯಕತೆ ಈ ಸಮಾಜಕ್ಕೆ ಬೇಕಾಗಿದೆ ಅನ್ನತಕ್ಕಂಥ ನಾವು ಆ ಪ್ರಭು ಪರಂಪರೆಯನ್ನು ಮೀರಿ ಮಾತನಾಡೋದಿದೆಯಲ್ಲ, ಆ ಬಿಜ್ಜಳನ ವಿರುದ್ಧ ನಿಂತು ಮಾತನಾಡೋದಿದೆಯಲ್ಲ, ಆ ಪ್ರಭು ಪರಂಪರೆಯನ್ನು ಧಿಕ್ಕರಿಸಿ ಮಾತನಾಡೋದಿದೆಯಲ್ಲ, ಅದು ಬಹಳ ಒಂದು 1000 ವರ್ಷದ ಹಿಂದೆ ನೋಡಬೇಕಾಗುತ್ತದಂದ್ರೆ ಚಿಂತನೆ ಮಾಡಬೇಕು. ಯಾಕೆ ಸಾಂಸ್ಕೃತಿಕ ನಾಯಕ? ಯಾವ ಕಾರಣಕ್ಕಾಗಿ ಸಾಂಸ್ಕೃತಿಕ ನಾಯಕ? ಯಾವ ಉದ್ದೇಶಕ್ಕಾಗಿ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ? ಇವತ್ತು ಬಹಳ ಚೆನ್ನಾಗಿ ಗಮನಿಸಬೇಕು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಈ ಶಬ್ದವನ್ನು ನಾನು ಸಾರ್ವತ್ರಿಕವಾಗಿ ಸಿದ್ದರಾಮಯ್ಯನವರ ಮುಂದೆ ಘಂಟಾಘೋಷವಾಗಿ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕನ್ನತಕ್ಕಂಥದ್ದನ್ನು ನಾನು ಹೇಳಿದೆ. ಯಾಕೆ ಸಾಂಸ್ಕೃತಿಕ ನಾಯಕ? ಹಾಗಾದ್ರೆ ಬಸವಣ್ಣ ಬರುವ ಪೂರ್ವದಲ್ಲಿ ಈ ದೇಶದೊಳಗಡೆ ಸಂಸ್ಕೃತಿ ಇರಲಿಲ್ವೇ? ಸಂಸ್ಕಾರಗಳಿರಲಿಲ್ವೇ? ಜ್ಞಾನ ಇರಲಿಲ್ವೇ? ಸಮಾಜದಲ್ಲಿ ಜನ ಬದುಕ್ತಿರ್ಲಿಲ್ವೇ? ಹಾಗಾದ್ರೆ ಈ ಭಾರತ ದೇಶ ಹೇಗಿತ್ತು ಅನ್ನತಕ್ಕಂಥದ್ದನ್ನು ನೋಡ್ಬೇಕಲ್ಲ. ಯಾಕೆ ಬಸವಣ್ಣನವರನ್ನೇ ಸಂಸ್ಕೃತಿಗೆ ನಾವು ಸೀಮಿತ ಮಾಡ್ತೇವೆ? ಬಸವಣ್ಣನವರ ಸಾಂಸ್ಕೃತಿಕ ನಾಯಕನಾಗಿ ಯಾಕೆ ನಾವು ಅವರನ್ನು ಸ್ವೀಕರಿಸಬೇಕಾಗಿದೆ? ಇದು ದೊಡ್ಡ ಇವತ್ತಿನ ಯುವ ಜನಾಂಗದವರಿಗೆ, ಹಿಂದೆ ಕುಳಿತಿರ್ತಕ್ಕಂಥ ಯುವಕರು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಯಾಕೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ? ಯಾಕೆ? ಯಾವ ಕಾರಣಕ್ಕಾಗಿ? ಹೌದು, ಹೇಳಬಹುದು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ತಮಸೋಮಂ ಜ್ಯೋತಿರ್ಗಮಯ, ಅದ್ರೊಳಗೆ ಇದಿದೆ, ಇದರೊಳಗೆ ಅದಿದೆ, ಇದರಲ್ಲಿರುವ ವ್ಯತ್ಯಾಸವೇನು ಅನ್ನತಕ್ಕಂಥದ್ದು ಪ್ರಶ್ನೆ ಮಾಡಬಹುದು ಉತ್ತಮರು. ಇನ್ನೊಂದು ಕಡೆ ಹೇಳಬಹುದು ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾರ್ಥ ಪೂರ್ಣಮುದಶ್ಯತೆ. ಹೌದು, ಇದರೊಳಗಡೆ ಇದೆ ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಇವೆರಡು ಒಂದೇ ಇರುವುದರಿಂದ ಹಿಂದಿನಿಂದನೂ ಸಂಸ್ಕೃತಿ ಇತ್ತಲ್ಲ ಅನ್ನತಕ್ಕಂಥದ್ದು ನೀವು ಹೇಳಬಹುದು. ಹೌದು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ಬೋದು, ಪ್ರಣವಾರೂಢನು ಪ್ರಣವ ಸ್ವರೂಪ ಅಂತಲೂ ಹೇಳ್ಬೋದು. ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಆಗ್ತಾರೆ ಅಂದರೆ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನು ಮೀರಿ ಬಂದು
ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಆಗ್ತಾರೆ ಅಂದ್ರೆ ಎಲ್ಲ ತತ್ವಗಳನ್ನು ಮೀರಿ ನೆಲಹೊಂದೇ ಒಲೆಗೇರಿ ಶಿವಾಲಯಕ್ಕೆ ಅಂತ ಹೇಳ್ತಾರಲ್ಲ, ಇದಕ್ಕಾಗಿ ಸಾಂಸ್ಕೃತಿಕ ನಾಯಕನು. ಈ ಹೆಜ್ಜೆ ಇದೆಯಲ್ಲ, ಈ ಹೆಜ್ಜೆ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮರಿದವನಿಗೆ. ಈ ಶಬ್ದ ಇದೆಯಲ್ಲ ಬಹಳ ಚೆನ್ನಾಗಿ ಗಮನಿಸಬೇಕು. ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಅಂತಂದ್ರೆ, ಈ ಜಗತ್ತಿನಲ್ಲಿ ಬಹಳ ಜನ ಮಹಾತ್ಮರು ಬಂದರು. ಅವರೆಲ್ಲರೂ ತಮ್ಮ ತಮಗೆ ತಿಳಿದಂತೆ ತನ್ನ ಜ್ಞಾನವನ್ನು ಪ್ರತಿಪಾದನೆ ಮಾಡಿದ್ರು. ತಮ್ಮ ತಮಗೆ ತಿಳಿದಂತೆ ಅನುಭವಗಳನ್ನು ಈ ಜಗತ್ತಿಗೆ ಎಡೆಮಾಡಿ ಇಟ್ಟು ಹೋದರು. ಅವರೆಲ್ಲರೂ ಬಂದರು. ದೇವರು ಮತ್ತು ಧರ್ಮ, ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಿದ್ರೆ ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕರಾಗ್ತಾರೆ ಅಂದ್ರೆ, ಎಲ್ಲರೂ ದೇವರು ಮತ್ತು ಧರ್ಮದ ಬಗ್ಗೆ ಮಾತನಾಡಿದ್ರು, ಆತ್ಮ ಪರಮಾತ್ಮನ ಬಗ್ಗೆ ಮಾತನಾಡಿದ್ರು, ಕರ್ಮವಾದಗಳ ಬಗ್ಗೆ ಮಾತನಾಡಿದ್ರು. ಆದರೆ ಬಸವಣ್ಣ ಇವೆಲ್ಲವನ್ನ ಮೀರಿ ಮನುಷ್ಯರ ಮನುಷ್ಯತ್ವದ ಕಡೆ ಮಾತನಾಡಿದ್ರು. ಅದಕ್ಕಾಗಿ ಅವರು ಸಾಂಸ್ಕೃತಿಕ ನಾಯಕ ಅನ್ನೋದು. ಯಾವ ಮನುಷ್ಯತ್ವದ ಕಡೆ ಮಾತನಾಡ್ತಾರೆ ಅವರು ಸಾಂಸ್ಕೃತಿಕ ನಾಯಕರಾಗ್ತಾರೆ. ಕಾಣದೇ ಇರುವ ಕಲ್ಪನೆಯ ದೇವರುಗಳ ಬಗ್ಗೆ ಮಾತನಾಡಿದವರಲ್ಲ ಬಸವಣ್ಣ. ಕಾಣದೇ ಇರುವಂತಹ ಮರ್ತ್ಯಲೋಕದಲ್ಲಿ ಇರ್ತಕ್ಕಂಥ ದೇವಲೋಕದ ಬಗ್ಗೆ ಮಾತನಾಡಿದವರಲ್ಲ. ಇಲ್ಲದಿರುವ ಊಹಾಪೋಹಗಳ ಕಲ್ಪನೆಗಳನ್ನು ಮಾಡಿರ್ತಕ್ಕಂಥವರಲ್ಲ ಬಸವಣ್ಣ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ. ವಿದ್ಯಾರ್ಥಿಗಳೇ, ವಚನಗಳನ್ನು ಓದಿ. ವಿದ್ಯಾರ್ಥಿಗಳೇ, ವಚನಗಳ ಹತ್ತಿರ ಬನ್ನಿ. ನೀವು ವಿದ್ಯಾರ್ಥಿಗಳೇ, ವಚನಗಳ ಸಮೀಪ ಬಂದು ನಿಂತು ನೋಡ್ರಿ. ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕರಾಗ್ತಾರೆ ಅಂದ್ರೆ, ಕರ್ಮವಾದದ ಮೇಲಿರುವ ಧರ್ಮವನ್ನು ಮೀರಿ ಪ್ರಯತ್ನವಾದದ ಮೇಲೆ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥದಕ್ಕಾಗಿ ಇವತ್ತು ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥದನ್ನ ಕಾಣ. ಪ್ರಯತ್ನವಾದದ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರು ಬಸವಣ್ಣ. ನಮ್ಮಲ್ಲಿರ್ತಕ್ಕಂತಹ ಕರ್ಮವಾದವನ್ನೇ ತೆಗೆದು ಹೋಗಿದ್ರು ಅವರು. ಯಾಕೆ ಸಂಸ್ಕೃತಿ, ಯಾಕೆ ಸಂಸ್ಕಾರ, ಬಸವಣ್ಣ ಯಾಕೆ ಬೇಕು ನಮಗೆ? ಯಾವ ಕಾರಣಕ್ಕಾಗಿ ಬಸವಣ್ಣ ನಮ್ಮ ಹತ್ತಿರ ಬಂದು ನಿಲ್ತಾರೆ? ಯಾವ ಉದ್ದೇಶಕ್ಕಾಗಿ ಬಸವಣ್ಣ ನಿಲ್ತಾರೆ? ಬಹಳ ಜನರಿಗೆ, ಮಹಾತ್ಮರಿಗೆ ಮನೆ ಬಿಟ್ಟಾಗ ಸಾಕ್ಷಾತ್ಕಾರ ಆಗ್ತದೆ, ಮನೆಯನ್ನು ಬಿಟ್ಟು ಹೋದಾಗ ಸಾಕ್ಷಾತ್ಕಾರ ಆಗ್ತದೆ, ಮನೆಯನ್ನು ತೊರೆದು ಹೋಗಿ ದೇವರನ್ನ ಕಂಡೆ ಅನ್ನತಕ್ಕಂಥ ಭಾವದಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಬಸವಣ್ಣನವರಿಗೆ ಎಲ್ಲಿ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳಿದ್ರೆ, ಅವಳ ಸೋದರತ್ತೆ ಮನೆಗೆ ಬಂದಾಗ ಮಾತನಾಡಿಸಿದಂಥ ಬಸವಣ್ಣ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆ ಸೋದರತ್ತೆಯನ್ನು ಮುಟ್ಟಿಸ್ಕೊಳ್ಬಾರ್ದು ಅಂತ ಹೇಳುವಾಗ ಓಡಿ ಹೋಗಿ ನಿಂತು, ನಾನು ನಿನ್ನನ್ನು ಮಾತನಾಡಿಸ್ಬೇಕು ಅನ್ನೋಗ, ನನ್ನನ್ನು ಮುಟ್ಟಿಸ್ಕೋಬೇಡ, ಮುಟ್ಟಾಗಿದ್ದೀನಿ, ಅದಕ್ಕಾಗಿ ನನ್ನನ್ನು ಹೊರಗಡೆ ಕೂರಿಸಿದ್ದಾರೆ ಅಂತ ಹೇಳುವಾಗ ತಾಯಿ ಹತ್ರ ಓಡಿ ಬಂದು ಕೇಳ್ತಾಳೆ, ಯಾಕೆ ನಮ್ಮ ಅತ್ತೆಯನ್ನು ಮುಟ್ಟಿಸ್ಕೋಬಾರ್ದು ಅಂದ್ರೆ, ಇಲ್ಲ ಆಕೆ ಮುಟ್ಟಾಗಿದ್ದಾಳೆ, ಮುಟ್ಟಿಸ್ಕೊಳ್ಬಾರ್ದು, ಅವಳು ಧರ್ಮಕ್ಕೆ ಬಾಹಿರಳು ಅಂತ ಕೇಳಿದಾಗ ಬಸವಣ್ಣ ಹೇಳ್ತಾಳೆ, ಮುಟ್ಟಾದವಳನ್ನ ನೀನು ಮುಟ್ಟಿಸ್ಕೋಬೇಡ ಅಂತೀಯಲ್ಲ, ಈ ಮುಟ್ಟು ನಿಂತ ಮೇಲೆ ನಾನು ಹುಟ್ಟಿದ್ದೇನೆ, ಅದಕ್ಕಾಗಿ ನನ್ನನ್ನು ಯಾಕೆ ನೀನು ಮುಟ್ಟಿಸ್ಕೋತೀಯ ಅಂತ ಕೇಳ್ತಾನಲ್ಲ. ಈ ಜಗತ್ತಿನಲ್ಲಿ ನಿಸರ್ಗ ಧರ್ಮದ ನ್ಯಾಯ ಇದೆಯಲ್ಲ, ಅದಕ್ಕೆ ಸಾಂಸ್ಕೃತಿಕ ನ್ಯಾಯ, ಅದಕ್ಕೆ ಸಾಂಸ್ಕೃತಿಕ ನಾಯಕ ಬಸವಣ್ಣ. ಆ ನಿಸರ್ಗಕ್ಕೆ ನ್ಯಾಯ ಕೊಡೋದಿದೆಯಲ್ಲ, ಆ ವಿಜ್ಞಾನಕ್ಕೆ ನ್ಯಾಯ ಕೊಡೋದಿದೆಯಲ್ಲ, ಆ ತಾತ್ವಿಕ ವ್ಯವಸ್ಥೆಯ ಕಡೆಗೆ ಚಿಂತನೆ ಮಾಡತಕ್ಕಂಥದಕ್ಕೆ ನ್ಯಾಯ ಇದೆಯಲ್ಲ. ಸುಮ್ಮನೆ ಬಸವಣ್ಣನವರ ಒಂದು ಭಾವಚಿತ್ರನೋ, ಬಸವೇಶ್ವರ ಮಹಾರಾಜ್ಗೆ ಜೈ ಅಂತನೋ, ಅಥವಾ ಬಸವಣ್ಣನವರನ್ನ ವಚನಗಳಲ್ಲಿ ತಿಳಿಸಿ ವ್ಯಾಖ್ಯಾನಗಳನ್ನು ಬರೆದ ಕೂಡಲೇ ಅದು ಗ್ರಂಥಗಳಾಗೋದು, ಅದು ಆಗೋದಿಲ್ಲ. ಬಸವಣ್ಣನ ಸಂಸ್ಕೃತಿ ಅಂದರೆ ಅದು ನೆಲಮೂಲದ ಸಂಸ್ಕೃತಿ. ಬಸವಣ್ಣನವರ ಸಂಸ್ಕೃತಿ ಅಂದರೆ ನೆಲಮೂಲದ ಸಂಸ್ಕೃತಿ. ಬಸವಣ್ಣನವರ ಸಂಸ್ಕೃತಿ ಅಂದರೆ ಮಾದಾರ ಚೆನ್ನಯ್ಯನ ಅಂಬಲಿಯ ಸಂಸ್ಕೃತಿ. ಅದು ಬಸವಣ್ಣನ ಸಂಸ್ಕೃತಿ ಅಂತಂದ್ರೆ ಹರಳೆಯನ ಮನೆಯ ಪಾದದ ಸಂಸ್ಕೃತಿ. ಅದು ಬಸವಣ್ಣನವರ ಸಂಸ್ಕೃತಿ ಅಂತಂದ್ರೆ ವೇಶ್ಯಾವಾಟಿಕೆ ಮಾಡ್ತಕ್ಕಂಥ ಮನೆತನಗಳೆಲ್ಲ ಮೀರಿ ಸೂಳೆ ತನುವನಪ್ಪಿಸಿಕೊಡುವಳಲ್ಲದೆ ಮನವನಪ್ಪಿಸಿಕೊಡುವಳೆ. ಇಡೀ ವೇಶ್ಯಾವಾಟಿಕೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವರು ಯಾವುದೋ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಾರದೆ ಹೋಗಿ ಬಿದ್ದಿರಬಹುದು, ಅದಕ್ಕಾಗಿ ಅವರ ಮನಸ್ಸು ಚಲೋ ಇದೆ, ಅವರು ಬದುಕಬಹುದು ಅಂತೇಳಿ ಆ 12 ವೇಶ್ಯರನ್ನ ಶರಣೇರನಾಗಿ ಮಾಡಿ ಈ ಜಗತ್ತಿಗೆ ಬದುಕಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಾನವ ಹಕ್ಕು ಇದೆಯಲ್ಲ, ಅದಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥದ್ದನ್ನು ಕಾಣುವುದು. ಸುಮ್ಮನೆ ಸಾಂಸ್ಕೃತಿಕ ನಾಯಕ ಅಲ್ರಿ, ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಜಿಂದಾಬಾದ್ ಅಂತ ಹೇಳಿದ್ರೆ ಆಗಲ್ಲ ಅದು.
ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಲಿಂಗ ಕಟ್ಕೊಂಡ್ಬಿಟ್ಟು ಹೋ ಹೋ ಅಂತ ಅನ್ನೋದು, ಪಕ್ಕಕ್ಕೆ ಕೂತಾಗ ನೀನು ಯಾರ ಪೈಕಿ ಅಂತ ಕೇಳೋದು. ಪಕ್ಕಕ್ಕೆ ಕೂತಾಗ ನೀನು ಯಾರ ಪೈಕಿ ಅಂತ ಕೇಳೋದು. ಮಾತಾಡೋ ಸ್ವಾಮಿ ಯಾರ ಪೈಕಿ ಅಂತ ಕೇಳೋದು. ಒಳಗಡೆ ಬಹಳ ಚೆನ್ನಾದ್ರಿ. ಬಸವಣ್ಣ ಅಂದ್ರೆ ಒಳಗೆ ಹೋಗ್ಬೇಕ್ರಿ, ಅದು ಹೊರಗಲ್ಲ. ಬಸವಣ್ಣ ಅಂದ್ರೆ ಒಳಗೆ ಹೋಗೋದ್ರಿ. ಬಸವಣ್ಣನಿಗೆ ಎಲ್ಲೂ ಕೆಟ್ಟವರೇ ಕಾಣಲಿಲ್ಲ. ಆತನ ಸಂಸ್ಕೃತಿ, ಆತನ ಸಂಸ್ಕಾರ ಇದೆಯಲ್ರಿ, ಈ ಜಗತ್ತಿನಲ್ಲಿ ಯಾರಿಗೂ ಕೊಡ್ಲಿಕ್ಕಾಗೋದಿಲ್ರಿ. ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು, ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಈ ಜಗತ್ತಿನಲ್ಲಿ? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು, ಇನ್ನು ಕಾಣದೇ ಇರುವ ದೇವರನ್ನ ಕಲ್ಪನೆ ಲೋಕದಲ್ಲಿ. ಯಾವುದ್ರಿ ದೇವರು? ಯಾವುದು ದೇವರು? ಮಾತನಾಡದರಲ್ಲ ಗೌರು ಚನ್ನಬಸಪ್ಪನವರು, ಸನಾತನವಾದಿಗಳ ಚಿಂತನೆಯನ್ನು ತೆಗೆದುಕೊಂಡು ಬಂದ್ರಲ್ಲ. ಈ ಜಗತ್ತಿನಲ್ಲಿ ಬಸವಣ್ಣ ಅನ್ನತಕ್ಕಂಥ ವ್ಯಕ್ತಿ ಇದಾರಲ್ರಿ, ವೇದ ಗಣವೆಂಬೆನೆ ಪ್ರಾಣಿದಯವಾದಂಥ ಸಂಸ್ಕೃತಿ ಬಸವಣ್ಣನದು. ಹಬ್ಬ ಹರಿದಿನಗಳಲ್ಲಿ ಕುರಿ ಕೋಣಗಳನ್ನು ತಂದಿಟ್ಟು ಕಡಿಯುವಂತ ಸಂದರ್ಭದಲ್ಲಿ ಬಸವಣ್ಣ ಕೇಳಿದ, ಯಾವ ಸಂಸ್ಕೃತಿಯಪ್ಪ ನಿಮ್ಮದು? ದೇವರ ಹೆಸರಿನಲ್ಲಿ ಪ್ರಾಣಿಯ ವಧೆ ಮಾಡತಕ್ಕಂಥದ್ದು ನಿಮ್ಮ ಸಂಸ್ಕೃತಿಯೇ? ದೇವರ ಹೆಸರಿನ ಮೇಲೆ ಹೋಮ ಮಾಡಿ ಹವನ ಮಾಡಿ ತಿನ್ನುವ ಪದಾರ್ಥಗಳನ್ನು ಅದಕ್ಕೆ ಸುರಿದು ಏನ್ರಿ ಸಂಸ್ಕೃತಿ ಅಂದ್ರೆ? ಏನ್ ಸಂಸ್ಕೃತಿ ಅದು? ಏನು ಹುಡುಗಾಟಿಕೆ ಅಂದ್ರೆ? ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಕರೆದು ದಕ್ಕಿಸ್ಕೊಂಡು ಮಾತನಾಡೋದು ಅಂತಂದ್ರೆ, ಆ ಕೋಣವನ್ನ ತಂದು ಕಡಿಯುವಂತ ಸಂದರ್ಭದಲ್ಲಿ, ಕುರಿಯನ್ನ ತಂದು ಕಡಿಯುವಂತ ಸಂದರ್ಭದಲ್ಲಿ ಬಸವಣ್ಣ ಜೀವದಯ ಪರವಾದ ಸಂಸ್ಕೃತಿಯನ್ನು ತರ್ತಾನೆ. ವೇದ ಓದುವವರ ಮುಂದೆ ಅಳುಕಂಡಯ್ಯ, ಶಾಸ್ತ್ರ ಹೇಳುವವರ ಮುಂದೆ ಅಳುಕಂಡಯ್ಯ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದಹನೆಂದರಿಯೇ ಬೆಂದಹನೆಂದರಿಯೇ ನೀ ಹತ್ತುದಕ್ಕೆ ತಕ್ಕ ಮಾಡುವ, ವೇದ ಓದುವವರ ಮುಂದೆ ಅಳುಕಂಡಯ್ಯ. ಏನ್ರಿ ನಿಮ್ ಸಂಸ್ಕೃತಿ ಅಂತದ್ರಿ? ಬೆಂಕಿನ ದೇವರು ಅನ್ನೋದು ನಿಮ್ಮ ಸಂಸ್ಕೃತಿನಾ? ಬೆಂಕಿಗೆ ತುಪ್ಪ ಹಾಕೋದು ನಿಮ್ಮ ಸಂಸ್ಕೃತಿನಾ? ಜನರನ್ನ ಬಂದಾಗ ಯಾವ ಜಾತಿ ಅಂತ ಕೇಳೋದು ನಿಮ್ಮ ಸಂಸ್ಕೃತಿನಾ? ಭೇದ ಭಾವ ಮಾಡುವುದು ನಿಮ್ಮ ಸಂಸ್ಕೃತಿನಾ? ಇದು ನನ್ನ ಮಾತಲ್ಲ, ಬಸವಣ್ಣನ ಮಾತು ಇದು. ನೀವು ನನ್ನ ಮೇಲೆ ಸಿಟ್ಟಾಗಬೇಡ್ರಿ, ನನ್ನ ಮೇಲೆ ಸಿಟ್ಟಾಗಬೇಡ್ರಿ. ನಾನು ಕೇಳೋದಿಲ್ಲ, ಬಸವಣ್ಣ ಕೇಳ್ತಾನೆ ನಿಮ್ಮ ಸಂಸ್ಕೃತಿ. ಬೆಂಕಿನ ದೇವರು ಅಂತಿರಲ್ಲಪ್ಪ, ಬೆಂಕಿನ ದೇವರು ಅಂತಿರಲ್ಲೋ. ಟೀಚರ್ ಪಾಠ ಮಾಡ್ತಾರೆ, ಸೈನ್ಸ್ ಟೀಚರು ಬಹಳ ಚೆನ್ನಾಗಿ ಬೆಂಕಿ ಎಲ್ಲ ಪಾಠ ಮಾಡ್ತಾರೆ. ಆ ಬೆಂಕಿನ ದೇವ್ರು ಅಂತಾರೆ, ಅದರ ಮೇಲೆ ಓಡ್ತಾರೆ. ಬೆಂಕಿನ ದೇವ್ರು ಅಂತೀರಿ, ಬೆಂಕಿನ ದೇವ್ರು ಅಂತ ಓಡ್ತಿರಲ್ಲಪ್ಪ, ಸ್ವಲ್ಪ ಹೊತ್ತು ಮಲ್ಕೊಳ್ರಿ. ಯಾವ್ದಾರಿ ಬಸವಣ್ಣನ ಹತ್ರ ಬರ್ಬೇಕ್ರಿ ನೀವು, ಏನು ಅಂತ ಗೊತ್ತಾಗಬೇಕಾದ್ರೆ. ಬಸವಣ್ಣನ ಸಂಸ್ಕೃತಿ ಇದೆಯಲ್ರಿ, ಬಹಳ ಸೂಕ್ಷ್ಮಮತಿಯ ಸಂಸ್ಕೃತಿ ರೀ. ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬೊಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಡುತ್ತಿರುವರಯ್ಯ, ಒಂದನೇ ಮರೆತು ನಿಂದಿಸುವರಯ್ಯ ಕೂಡಲ ಸಂಗಮ ದೇವ. ವಿಚಾರ ಸಂಕಿರಣ ಹಿಂಗಾಗಬೇಕು. ವಿಚಾರ ಸಂಕಿರಣ ಹೆಂಗಾಗಬೇಕು? ಹಿಂಗಾಗಬೇಕು. ಬೆಂಕಿ ಅಂದ್ರೆ ಏನು ಬಸವಣ್ಣ ಅಂದ, ಸಂಕಿರಣ ಆಗಬೇಕು. ದೇವರಂದ್ರೆ ಏನು ವಚನಗಳಲ್ಲಿ ಚಿಂತನೆ ಆಗಬೇಕು ಅಲ್ವಾ? ವಿಚಾರ ಸಂಕಿರಣ ಹೆಂಗಾಗಬೇಕು? ದೇವರ ಬಗ್ಗೆ ಆಗಬೇಕು. ಎಲ್ಲಾಗ್ತದೆ? ಹೆಂಗಾಗುತ್ತೆ? ಈಗ ದೇವರ ಬಗ್ಗೆ ಬಂತದೆ, ಕರ್ಮದ ಬಗ್ಗೆ ಬಂದ್ಬಿಡ್ತದೆ. ಕರ್ಮವಾದದ ಮೇಲೆ ಜನ ಬದುಕ್ತಾ ಇದ್ದಾರೆ. ಬಸವಣ್ಣನವರು ಕರ್ಮವಾದದ ಬಗ್ಗೆ ಏನು ಹೇಳಿದ್ರು? ಚಿಂತನೆ ಆಗಬೇಕಾಗ್ತದೆ. ದೇವರ ಬಗ್ಗೆ ಏನು ಹೇಳಿದ್ರು ಅಂತ ಚಿಂತನೆ ಆಗಬೇಕಾಗ್ತದೆ. ಜಾತಿ ಬಗ್ಗೆ ಏನು ಹೇಳಿದ್ರು ಅಂತ ಚಿಂತನೆ ಆಗಬೇಕಾಗುತ್ತೆ. ಸಮಾಜ ಅಂದ್ರೆ ಏನು ಅಂತ ಚಿಂತನೆ ಆಗಬೇಕಾಗ್ತದೆ. ಇದು ಹೆಂಗಾಗ್ತದೆ ಗೊತ್ತೇನು ಚಿಂತನೆ? ಜೇನಿನ ಮೇಲೆ, ಕಬ್ಬಿನ ಮೇಲೆ ಜೇನಿಟ್ಟಂತಾಯಿತು, ಅದರ ರುಚಿ ಇದು ಅರಿಯದು, ಇದರ ರುಚಿ. ಕಬ್ಬಿನ ಮೇಲೆ ಜೇನಿಟ್ಟಂತಾಯಿತು, ಅದರ ರುಚಿ ಇದು ಅರಿಯದು, ಇದರ ರುಚಿ ಅದೇ ಅರಿಯದು. ಭಕ್ತ ಜಂಗಮ ಎಂಬ ಅಭಿಮಾನ ಕಾಡುತ್ತಿದೆ. ಭಕ್ತ ಜಂಗಮವೆಂಬ ಅಭಿಮಾನ ಕಾಡುತ್ತಿದೆ. ವಿಚಾರ ಸಂಕಿರಣ ಹಂಗಲ್ರಿ. ಬಸವಣ್ಣನ ಹತ್ರ ವಿಚಾರ ಸಂಕಿರಣಕ್ಕೆ ಬರೋದು ಅಂತಂದ್ರೆ ಅದು ಬೇರಲ್ಲಾಡ್ದಂಗ್ರಿ, ಬೇರಲ್ಲಾಡಿಸ್ದಂಗೆ. ಅಲ್ಲಿ ಬಸವಣ್ಣ ಯಾರ ಹತ್ರ ಹೋಗ್ತಾರೆ? ಬುದ್ಧನ ಹತ್ರ ಹೋಗಿ ನಿಲ್ತಾರೆ, ಮಹಾವೀರನ ಹತ್ರ ಹೋಗಿ ನಿಲ್ತಾರೆ, ವೇದಗಳ ಹತ್ರ ಹೋಗಿ ನಿಲ್ತಾರೆ, ಉಪನಿಷತ್ತುಗಳ ಹತ್ರ ಹೋಗಿ ನಿಲ್ತಾರೆ,
ಪೂರ್ವಮೀಮಾಂಸೆ ಉತ್ತರ ಮೀಮಾಂಸೆ ಹತ್ರ ಹೋಗಿ ನಿಲ್ತಾರೆ, ರಾಮಾಯಣದ ಹತ್ರ ಹೋಗಿ ನಿಲ್ತಾರೆ, ಮಹಾಭಾರತದ ಹತ್ರ ಹೋಗಿ ನಿಲ್ತಾರೆ, ಆಧುನಿಕ ಈ ಜಗತ್ತಿನ ಪ್ರಭು ಪರಂಪರೆಗಳ ಹತ್ರ ಹೋಗಿ ನಿಲ್ತಾರೆ, ಚಾತುರ್ವರ್ಣದ ವ್ಯವಸ್ಥೆ ಹತ್ರ ನಿಲ್ತಾರೆ. ಸುಮ್ಮನೆ ಕಳಬೇಡ, ಕೊಲಬೇಡ, ಉಸಿ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಇದು ಡ್ಯೂಟಿ ಅಲ್ಲ, ಇದು ಡ್ಯೂಟಿ ಅಲ್ಲ, ಇದು ಡ್ಯೂಟಿ ಅಲ್ಲ, ಇದು ಒಳಗಡೆ ಪ್ರವೇಶ ಆಗೋದು. ವಿಚಾರ ಸಂಕಿರಣ ಅಂದ್ರೆ ಪ್ರವೇಶ ಆಗೋದು. ಇನ್ನು ಹೆಚ್ಚು ಮಾತನಾಡೋದಿಲ್ಲ. ನೀತಿ ಸಂಹಿತೆ ಬೇರೆ ಇದೆ. ಯಾಕೆಂತಂದ್ರೆ ಏನೂ ಮಾತನಾಡಬಾರದು ಅನ್ನತಕ್ಕಂಥದ್ದು ಇರುತ್ತದೆ. ಇವತ್ತಿನ ರಾಜಕಾರಣಿಗಳನ್ನು ನೋಡಿಬಿಟ್ರೆ ಮಾತನಾಡಬಾರದು ಅಂತ ಅನಿಸುತ್ತೆ. ಸುಮ್ಮನೆ ಬಸವಣ್ಣನ ರಾಜಕಾರಣವನ್ನು ನೋಡಬೇಕು. ಬಸವಣ್ಣ ಮತ್ತು ರಾಜಕಾರಣ ಅಂದ್ರೆ ಏನು ಅಂತ ಮಾತಾಡಬೇಕು. ಬಸವಣ್ಣ ಅಂದ್ರೆ ದಲಿತ ಉದ್ಧಾರ ಅಂದ್ರೆ ಏನು ಮಾತನಾಡಬೇಕು. ಬರೆದವ್ರು ಯಾರ್ರೀ? ಬರೆದವ್ರು ಯಾರು? ಏನು ಪಂಡಿತರು ಬರೆದ್ರ? ಪಂಡಿತರು ಬರೆದ್ರೇನ್ರಿ? ರಾಜರು ಬರೆದ್ರ? ಬರೆದವರು ಯಾರು? ಕುಟ್ಟುವವರು, ಬೀಸುವವರು, ದೋಣಿ ಹಾಯಿಸುವವರು, ಬಟ್ಟೆ ಒಗೆಯುವ ಮಡಿವಾಳ ಮಾಚಿದೇವ, ಕಸ ಗುಡಿಸುವ ಸತ್ಯಕ್ಕ ಬರದಲ್ರಿ. ಈ ಜಗತ್ತಿನಲ್ಲಿ ಈ ಜಗತ್ತಿಗೆ ಸಂಸ್ಕೃತಿ ಕಲಿಸಿದವರು ದೀನರು, ದಲಿತರು, ದುಃಖಿತರು ಅನ್ನತಕ್ಕಂಥದನ್ನ ಕಾಣಬೇಕು. ನಮ್ಮ ಸಂಸ್ಕೃತಿ ಇತ್ತು. ನಮ್ಮ ಸಂಸ್ಕೃತಿ ಹೆಂಗಿತ್ತು ಗೊತ್ತೇನ್ರಿ? ಇದು ಮುಗಿಸ್ಬಿಡ್ತೀನಿ. ನಮ್ಮ ಸಂಸ್ಕೃತಿ ಏನಾಗಿತ್ತು ಅಂದ್ರೆ ಬಸವಣ್ಣ ಬರೋ ಮುಂಚೆ ಹೊತ್ತಾಗಿ ನಮ್ಮ ಸಂಸ್ಕೃತಿ ಇತ್ತು. ಯಾರಾದರೂ ಹಿರಿಯರು ದೊಡ್ಡವರು ನಮಸ್ಕಾರ ರೀ ಗೌಡ್ರೆ ಅಂದ್ರು, ಏನೇ ಕೆಂಚಿ ಆರಾಮಿದ್ಯಾ? ಇದು ನಮ್ಮ ಸಂಸ್ಕೃತಿ. ಸಾಂಸ್ಕೃತಿಕ ನಾಯಕ ಬಹಳ ಮಜಾ ಅದಾರಿ. ಇದು ಬಹಳ ಮಜಾ ಅದ್ರಿ. ಯಾರು ದೊಡ್ಡವರು ನಮಸ್ಕಾರ ರೀ, ಏನೋ ಮತ್ತೇನ್ ಗೌಡ ಆರಾಮಿದ್ದೇನೋ? ಗೌಡ್ರು ಮಾತಾಡೋ ರೀತಿ ಇತ್ತು. ನಮಸ್ಕಾರದ ಸಂಸ್ಕೃತಿ ಇದೆಯಲ್ರಿ, ಅಹಮಿತ್ತು. ನಮಸ್ಕಾರದ ಸಂಸ್ಕೃತಿ ಅಲ್ಲ, ಜಾತಿವಾದದ ವ್ಯವಸ್ಥೆ ಮೇಲ್ನೋಟ ಇತ್ತು. ನಮಸ್ಕಾರದ ಪಾಪ ಅಲ್ಲಿ ಕೂತ್ಕೊಂಡು ನಮಸ್ಕಾರ ರೀಪ್ಪ ಆರಾಮಿದ್ದೀರ, ಮತ್ತೇನೋ? ಇಷ್ಟು ದಾಷ್ಟ್ಯತನ ಇತ್ತು ಈ ಜಗತ್ತಿನಲ್ಲಿ. ನಮಸ್ಕಾರದ ದಾಷ್ಟ್ಯತನ ಇತ್ತಲ್ಲ, ಇದನ್ನು ಬಸವಣ್ಣ ತೆಗಿಬೇಕಂತ ಹೇಳಿ ಹರಳಯ್ಯನ ಮನೆಗೆ ಹೋಗಿ ಪ್ರಸಾದ ಸ್ವೀಕರಿಸುವಾಗ ಹರಳಯ್ಯ ಬಸವಣ್ಣನಿಗೆ ಹೇಳಿದ್ರು, ಶರಣಾರ್ಥಿ ಬಸವಣ್ಣ ಅಂದ್ಕೊಳ್ಳೆ ಬಸವಣ್ಣನಿಗೆ ಬಹಳ ದಿನ ಕಷ್ಟ ಇತ್ತು ಈ ನಮಸ್ಕಾರಕ್ಕೆ ಪೆಟ್ಟು ಕೊಡಬೇಕು ಅಂತ. ಯಾವಾಗ ಹರಳಯ್ಯ ಶರಣಾರ್ಥಿ ಬಸವಣ್ಣ ಅಂದ್ಕೊಳ್ಳೆ ಬಸವಣ್ಣ ಶರಣಾರ್ಥಿ ಶಿವಶರಣ ಹರಳಯ್ಯ ಅಂತ ಹೇಳಿದೆ. ಒಂದು ನಮಸ್ಕಾರದ ಸಂಸ್ಕೃತಿ ಇದೆಯಲ್ಲ, ಈ ನಮಸ್ಕಾರದ ಸಂಸ್ಕೃತಿ ಇದೆಯಲ್ಲ, ಇದನ್ನು ಮೀರಿ ಬಸವಣ್ಣ ಈ ಶರಣಾರ್ಥಿ ಅನ್ನೋ ಸಂಸ್ಕೃತಿ ತರೋದಿದೆಯಲ್ಲ, ಒಬ್ಬರನ್ನು ಒಬ್ಬರು ಕಂಡೊಡನೆ ಶರಣೆಂಬುದೇ ತೀರ್ಥ ಅನ್ನತಕ್ಕಂಥದ್ದು ಇದೆಯಲ್ಲ, ಬಸವಣ್ಣ ನಡೆಯ ಕಲಿಸಿದ, ನುಡಿಯ ಕಲಿಸಿದ, ಮಾತನಾಡಲು ಕಲಿಸಿದ, ನೋಡೋದು ಹೇಗೆ ಅಂತ ಕಲಿಸಿದ್ರು. ಆತನ ಸಂಸ್ಕೃತಿ ಇದೆಯಲ್ರಿ, ಆತನ ಸಂಸ್ಕೃತಿ ಇದೆಯಲ್ಲ, ಹಿಡಿದ ತ್ರಾಸಿನ ತಕ್ಕಡಿಗೆ ಮುಳ್ಳಿನಂತೆ ನಿಂತಿರುವೆ. ಒಂದು ಜವ್ವೆ ಕೊರತೆ ಆದರೆ ಏನನ್ನು ಎದ್ದು ನೀವು ಹೋಗು ಕೂಡಲ ಸಂಗಮ ದೇವ. ಆ ಸಂಸ್ಕೃತಿ ನಾಡಿನೊಳಗಡೆ ಬಂದರೆ ಮಾತ್ರ ನಾವು ಉಳಿತೇವೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಗೋರು ಚನ್ನಬಸಪ್ಪನವರು ಹೇಳ್ದಂಗೆ ಹೋಮ ಹವ ಪೂಜೆ ಪುನಸ್ಕಾರ ಗುಡಿ ಬಸವಣ್ಣನವರನ್ನ ಎಲ್ಲಿಯವರೆಗೆ ನೀವು ಗರ್ಭಗುಡಿ ಸಂಸ್ಕೃತಿ ಮಾಡ್ತೀರಿ, ಬಸವಣ್ಣನವರನ್ನ ದೇವರು ಮಾಡ್ತೀರಿ, ಬಸವಣ್ಣನವರನ್ನ ಮಾನವ ಸಂಸ್ಕೃತಿಗೆ ತನ್ರಿ, ಜೀವಂತವಾಗಿ ಉಳಿತಾರೆ ಬಸವಣ್ಣನವರು ಅನ್ನತಕ್ಕಂಥದನ್ನು ಕಾಣಬೇಕು. ಬಸವಣ್ಣನವರನ್ನ ಗರ್ಭಗುಡಿ ಸಂಸ್ಕೃತಿಯಿಂದ ತರಬೇಕು. ಬಸವಣ್ಣನವರು ಜಗತ್ತಿನಲ್ಲಿ ಎಲ್ಲರೂ ದೇವರು ದೇವರು ಅಂತ ಹೇಳ್ಕೊತ ಹೋದಾಗ ಬಸವಣ್ಣ ಯಾರು ದೇವರಪ್ಪ? ಎನ್ನ ಕಾಲೇ ಕಂಬ, ಎನ್ನ ದೇಹವೇ. ಎಂಥ ಸಂಸ್ಕೃತಿ ಇದು? ಯಾರಿಗೆ ಮೋಸ ಮಾಡ್ಬೋದು? ಯಾರು ಟೊಪ್ಪಿಗೆ ಹಾಕ್ಬೋದು? ಸುಮ್ಮನೆ ಹೋದ್ರಿ ಸಂಸ್ಕೃತಿ ಅಂದ್ರೆ ಏನು ಅಂತ. ಎನ್ನ ಕಾಲೇ ಕಂಬ, ಶಿರವೇ. ನಾವು ಕಳಸ ಇಡಕ್ಕೆ ಹೋಗ್ತೀವಿ ಗುಡಿಗೆ. ಬಸವಣ್ಣ ಅಂದ ಗುಡಿ ಕಳಸ ಇಡೋದು ಸಂಸ್ಕೃತಿಯಲ್ಲೋ, ನಿನ್ನ ತಲೆನ ಬಂಗಾರ ಮಾಡ್ಕೊ ಅಂತ ಹೇಳೋದಂಥ ಸಂಸ್ಕೃತಿ ಇದೆಯಲ್ಲ ಈ ಜಗತ್ತಿನಲ್ಲಿ. ಕಾಗೆ ವಿಷ್ಟಿಸುವ ವರ್ಣ ಕಳಶಕ್ಕಿಂತ ಶರಣರು ಜೋಗೈಸುವ ಚಮ್ಮಾವಿಗೆ ಮಾಡಿ ಸೈ ಅನ್ನತಕ್ಕಂಥ ಸಂಸ್ಕೃತಿ ಇದೆಯಲ್ಲ. ಆವನಾದಡೇನು ಮಹಾದೇವನೆಂಬುವನ ಬಾಯಿ ತೊಂಬಲ ಮೇಯುವೆ, ಬೀಳುಡಿಗೆ ಒದಿವೆ, ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ ಸಂಗಮ ದೇವ ಅನ್ನುವ ಸಂಸ್ಕೃತಿ ಇದೆಯಲ್ಲ. ಆ ಸಂಸ್ಕೃತಿ ಇದೆಯಲ್ಲ. ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿರ್ದೊಡೊಂದು ಗುಣವಿಲ್ಲದಿರ್ದಡೆ ಕೆಡವಿ ಮೂಗ ಕೊಯ್ಬದೆ ಮಾಣ್ಬನೆ ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಸಂಸ್ಕೃತಿ ಇದೆಯಲ್ಲ. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ದೋಹಾರನೆಂಬೆನೆ ಕಕ್ಕಯ್ಯನ,
ನಾನು ಹಾರುವೆನೆಂದರೆ ಕೂಡಲ ಸಂಗಮ ದೇವನಗುವನೆಯ ವರ್ಣಾನಂ ಖಿ ಪ್ರಯೋಜನ ಅನ್ನುವಂತಹ ಧಿಕ್ಕರಿಸಿ ಬಂದಿರತಕ್ಕಂಥ ಮಾನವ ಸಂಸ್ಕೃತಿ ಇದೆಯಲ್ಲ, ಚಿಂತನೆ ಆಗಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಈ ರೀತಿಯಲ್ಲಿ ಚಿಂತನೆಗಳು ಬರಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಹೇಳ್ತೇನೆ. ಅಲ್ಲಿಯವರೆಗೂ ಬಸವಣ್ಣ ತಿಳಿಯೋದಿಲ್ಲ. ಸುಮ್ಮನೆ ಬೆಳಗುವೆ ಕಡಲೆಪುರಿ ಕುರ್ಮಾಮ ಬುರುಸಾಗೋಗ್ತದ. ನನ್ನ ಭಾಷಣನೇ ಹೀಗಿರ್ತದೆ, ತಪ್ಪು ತಿಳಿದುಕೊಳ್ಬೇಡ್ರಿ ದಯಮಾಡಿ. ಬಸವಣ್ಣ ಇವತ್ತಲ್ಲ ನಾಳೆ ಒಂದು ದಿವಸ ಈ ಜಗತ್ತಿಗೆ ಬಹಳ ಪರಿಚಿತರಾಗಿ ಹೊರಗೆ ಬೀಳ್ತಾರೆ, ಬಹಳ ಚೆನ್ನಾಗಿ ಹೊರಗೆ ಬರ್ತಾರೆ, ಅದ್ಭುತವಾಗಿ ಬರ್ತಾರೆ. ಅದಕ್ಕೆ ಕೆಲಸ ಕಾರ್ಯಗಳು ನಡೀತಾನೇ ಇದೆ. ಬಹಳ ಜನ ಮಾಡ್ಕೊಂಡು ಬಂದಿದ್ದಾರೆ. 12ರಿಂದ ಹಿಡಿದು 15ನೇ ಶತಮಾನದಿಂದ ಹಿಡಿದು ಹಳಕಟ್ಟಿಯವರಿಂದ ಹಿಡಿದು ಹರಡೇಕರ್ ಮಂಜಪ್ಪನವರಿಂದ ಹಿಡಿದು ಗೋರು ಚೆನ್ನಬಸಪ್ಪನವರಿಂದ ಹಿಡಿದು ಇಂಥ ವಿಶ್ವವಿದ್ಯಾಲಯವರೆಗೂ ಇವತ್ತಿದು ನಡೆದುಕೊಂಡು ಬಂದಿದೆ ಅಂತಂದ್ರೆ ಆ ಬೇರಿನ ತಾಕತ್ತೆಷ್ಟಿರ್ಬೋದು, ವಚನ ಅನ್ನತಕ್ಕಂಥ ಬೇರಿನ ತಾಕತ್ತೆಷ್ಟಿರ್ಬೋದು ಅನ್ನತಕ್ಕಂಥದ್ದನ್ನು ಕಾಣಬೇಕು. ಕೊನೆಯದಾಗಿ ನಾನೊಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೇನೆ. ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳದೆ ಹೋದ್ರೆ ಬಹಳ ದುಃಖ ಆಗ್ತದೆ. ಬಸವಣ್ಣನವರ ಆ ದಾಸಿಯ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅನ್ನತಕ್ಕಂಥ ಮಾನವ ಹಕ್ಕು ಪ್ರತಿಪಾದನೆ ಇದೆಯಲ್ಲ, ಆ ಹ್ಯೂಮನ್ ರೈಟ್ಸ್ ಇದೆಯಲ್ಲ, ಅದನ್ನು ಈ ಕರ್ನಾಟಕದಲ್ಲಿ ನಮಗೆ ತೋರಿಸ್ಕೊಟ್ರು. ವಚನ ಸಿಕ್ತು ಹರಡೇಕರ್ ಮಂಜಪ್ಪನವ್ರ ಕೈನಲ್ಲಿ, ಓದಿದ್ರು. ಚಿತ್ರದುರ್ಗದ ಜಯದೇವ ಜಗದ್ಗುಳ ಕೈ ತೋರಿಸಿದ್ರು, ದೀಕ್ಷೆ ಕೊಡ್ರಿ ಅಂತ. ಜಯದೇವ ಜಗದ್ಗುರುಗಳು ಅತಿನಿ ಮುರುಘರಾಜೇಂದ್ರ ಶಿವಯೋಗಿಗಳ ಹತ್ರ ಕಳಿಸಿದ್ರು. ಮುರುಗೇಂದ್ರ ಶಿವಗಳು ಈ ವಚನ ಓದಿ ಹೇಳಿದ್ರು, ದಾಸ್ಯ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಯಾರು ಬೇಕಾದರೂ ಧರ್ಮ ಸ್ವೀಕರಿಸ್ಬೋದಪ್ಪ ಅಂತ ಹೇಳಿದ್ರಲ್ಲ. ಆ ವಚನಗಳನ್ನು ಓದಿ ನಾನು ನಿನಗೆ ದೀಕ್ಷೆ ಕೊಡ್ತೀನಿ, ಆದರೆ ಬೆಳಕರಿಯೋದ್ರೊಳಗಡೆ ನೀನು ಮಠ ಬಿಡಬೇಕು. ಯಾಕೆ? ಲಿಂಗಾಯತರೆಲ್ಲರೂ ಮತೀವಾದಿಗಳಾಗ್ಬಿಟ್ಟಿದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ, ಬಿಡಬೇಕು ಅಂತಂದ್ರು. ಕಷ್ಟ ಮನಸ್ಥಿತಿ ಎಲ್ಲಿಗೆ ಬಂದಿದ್ದೇವೆ. ಬಿಟ್ಟರು. ಕರ್ನಾಟಕದ ಗಾಂಧಿ ಆದರು. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲೇ ಗಾಂಧೀಜಿಗೆ ಬಸವಣ್ಣನನ್ನು ಪರಿಚಯಿಸಿದ್ರು. ಗಾಂಧೀಜಿಗೆ ಪರಿಚಯಿಸುವಂತಹ ಸಂದರ್ಭದಲ್ಲಿ ಹರಡೇಕರ್ ಮಂಜಪ್ಪನವರು ಗಾಂಧೀಜಿಗೆ ಹೇಳ್ತಾರೆ, ಗಾಂಧೀಜಿ ಎಷ್ಟೊಂದು ನಾನು ಎಲ್ಲ ಕಡೆ ನೋಡಿ ಬಂದೆ, ಆದರೆ ಈ ಕಾಂಗ್ರೆಸ್ಸಿನ 24ನೆಯ ನಡೆದಿರ್ತಕ್ಕಂಥ ಈ ರಾಷ್ಟ್ರೀಯವ ಅಂತ ವ್ಯವಸ್ಥೆಯೊಳಗೆ ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಅನ್ನ ಚೆಲ್ತಿಲ್ಲ, ಊಟ ಚೆಲ್ತಾ ಇಲ್ಲ, ಶಿಸ್ತಾಗಿ ನೀಡ್ತಾ ಇದ್ದಾರೆ. ಇದನ್ನು ಯಾರು ಕಲಿಸಿದ್ದಾರೆ ಅಂದಾಗ ಗಾಂಧೀಜಿಗೆ ಹರಡೇಕರ್ ಮಂಜಪ್ಪನವರು ಪರಿಚಯಿಸ್ತಾರೆ. ಗಾಂಧೀಜಿ ಕುತ್ಕೊಂಡು ಹರಡೇಕರ್ ಮಂಜಪ್ಪನವರು ಗಾಂಧೀಜಿಗೆ ವಿಷಯವನ್ನು ತಿಳಿಸಿದಾಗ ಗಾಂಧೀಜಿಯವರು 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ, ನಾನು ಬಸವಣ್ಣನ ಬೀದಿ ನಡೆದು ಬರುತ್ತಿದ್ದೆ, ಬಸವಣ್ಣನವರು ಸಿದ್ಧಪುರುಷರಾಗಿದ್ದರು, ನಾನು ಸಾಧಕನಾಗಿದೆ, ಬಸವೇಶ್ವರರು ಆಚರಿಸಿ ಉಪದೇಶಿಸಿದ ತತ್ವಗಳನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಕಾಯಕ ತತ್ವ, ಅಸ್ಪೃಶ್ಯತೆಯ ನಿವಾರಣೆ. ಬಸವೇಶ್ವರರು ಇರ್ತಿದ್ದರೆ ವಿಶ್ವಪೂಜ್ಯ ವ್ಯಕ್ತಿಗಳಾಗ್ತಿದ್ದರು. ಅವರ ತತ್ವಗಳನ್ನು ನೀವು ಅನುಷ್ಠಾನಕ್ಕೆ ತಂದಿದೆ ಆದರೆ ಭಾರತವೇನೇಕೆ ಇಡೀ ಜಗತ್ತನ್ನೇ ಉದ್ಧಾರ ಮಾಡಬಲ್ಲದು ಅನ್ನತಕ್ಕಂಥ ಮಾತನ್ನು ಗಾಂಧೀಜಿ ಹೇಳಿ ಹೋಗ್ತಾರೆ. ಎಷ್ಟು ಜನ ಬಸವಣ್ಣನ ಹೊಗಳಿದ್ದಾರೆ. ನಾವು ಆ ದಾರಿಯಲ್ಲಿ ಹೋಗೋಣ. ಈ ಮೂಢನಂಬಿಕೆ, ಅಂಧಾನುಕರಣೆ, ಅಂಧಶ್ರದ್ಧೆಗಳನ್ನು ಬಿಟ್ಟು ಬದುಕಲಿಕ್ಕೆ ಪ್ರಯತ್ನ ಪಡೋಣ. ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡೋಣ. ಕಡೇ ಪಕ್ಷ ಬಸವಾಯಿತರಾಗಿ ಆದರೂ ಬದುಕಲಿಕ್ಕೆ ಪ್ರಯತ್ನ ಪಡೋಣ ಅನ್ನತಕ್ಕಂಥ ನನ್ನ ಶಬ್ದ ಅರ್ಥ ಆಗಿರಬಹುದು. ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಕುಂದಗೋಳವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹಳ ದಿವಸದ ನನ್ನೊಂದು ಕನಸಿತ್ತು, ಅದನ್ನು ನಿಮ್ಮ ಮುಂದೆ ನಾನು ಇಟ್ಟು ಹೋಗ್ತೇನೆ. ನಮ್ಮ ದಲಿತ ಅಧ್ಯಯನ ಪೀಠದವರು, ಅಂಬೇಡ್ಕರ್ ಅಧ್ಯಯನ ಪೀಠದವರು ಇದ್ದೀರಿ, ಬಸವೇಶ್ವರ ಅಧ್ಯಯನ ಪೀಠದವರು ಇದ್ದೀರಿ, ಕನಕ ಅಧ್ಯಯನ ಪೀಠದವರು ಇದ್ದೀರಿ. ನಮ್ಮಲ್ಲಿ ಒಂದು ವಿನಂತಿ ನನ್ನಲ್ಲಿ ಏನು ಅಂತಂದರೆ, ಆ ಪೀಠದೊಳಗಡೆ ಆ ಸಮುದಾಯದವರೇ ಅಧ್ಯಕ್ಷರು ನಿರ್ದೇಶಕರಾಗೋ ಬದಲು ಈ ಜನಾಂಗ ಅದರೊಳಗಡೆ, ಆ ಜನಾಂಗ ಇದರೊಳಗಡೆ ಇದ್ದರೆ ಬಹಳ ಬೇಗ ಈ ಪೀಠಗಳು ಬದಲಾವಣೆಗಳನ್ನು ಕಾಣಬಹುದು ಅನ್ನತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲ ಅಂದರೆ ಏನಾಗ್ತದೆ ಅಂತಂದ್ರೆ ಆ ಪೀಠಗಳು ಜಾತಿ ಪೀಠಗಳಾಗಿ ವಿಜೃಂಭಿಸಿ ಬಿಡಬಹುದು ಅನ್ನತಕ್ಕಂಥದ್ದು ಮುಂದಿನ ದಿನಮಾನ ಕಾಲದಲ್ಲಿ ಎಚ್ಚರ ವಹಿಸದಿದ್ದರೆ ಎಲ್ಲೋ ಒಂದು ಕಡೆ ನಾವು ಪುನಃ ಘರ್ಷಣೆಗೆ ಒಳಪಡ್ಬೋದು ಅನ್ನತಕ್ಕಂಥದ್ದು ನನ್ನ ದೃಷ್ಟಿಯೊಳಗಡೆ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಅದು ಬಹಳ ಬಲಿಷ್ಠ ಆಗ್ತಾ ಇದೆ. ಇವತ್ತು ಶಿಕ್ಷಣ ಏನಾಗ್ತಾ ಇದೆ ಅಂತಂದ್ರೆ ಜಾತಿಯನ್ನು ಗಟ್ಟಿಗೊಳಿಸೋದಕ್ಕಾಗ್ತಾ ಇದೆ ಹೊರತು ಅದನ್ನು ಮೀರಿದೇನು ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು ನನ್ನ ದೃಷ್ಟಿಕೋನದಲ್ಲಿ. ನೀವೇನು ಕಂಡಿದ್ರು ಅದು ನಿಮಗೆ ಬಿಟ್ಟಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದು ಮೀಚಲಾಗಬೇಕನ್ನತಕ್ಕಂಥದ್ದು ನಾನು ವಿನೋದಿಸ್ಕೊಳ್ತೇನೆ. ಇದನ್ನೇ ಬಸವಣ್ಣ ಅನುಭವ ಮಂಟಪ ಅಂತ ಹೇಳಿದಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಗುಡಿಸಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಹಿರಿಯರಾದಂಥ
ಗೋರು ಚೆನ್ನಬಸಪ್ಪನವರು 95 ವರ್ಷ, ನಮಗೊಂದು ಮಾದರಿ, ನಮಗೊಂದು ಪ್ರತಿಮೆ. ಅದು ಆ ಪ್ರತಿಮೆಯ ಮುಂದೆ ಮಾತನಾಡೋದು ನಮ್ಮ ಭಾಗ್ಯ ಅನ್ನತಕ್ಕಂಥ ನಾವು ತಿಳಿದುಕೊಂಡಿದ್ದಾರೆ. ಅವರಲ್ಲಿ ಸ್ಪಷ್ಟತೆ ಇದೆ. 95 ವರ್ಷ ಆದರೂ ಆ ಸನಾತನ ಧರ್ಮ ವಿಚಾರಧಾರೆಗಳು ಸ್ಪಷ್ಟತೆ ಇದೆ. ಮತ್ತು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಈ ಸಮಾಜವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋದಂದ್ರೆ ನಾವೆಲ್ಲರೂ ಅವರನ್ನು ಗೌರವಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಮಾತಾಡಿದ್ದು ಕೇಳ್ತಲ್ಲ, ನೀವು ಚಪ್ಪಾಳೆ ತಟ್ಟಿದ್ದು ಕೇಳೋದಿಲ್ಲ ಅಂತ ಅವ್ರ ಕಿವಿ ಹೇಳ್ತದಂತ. ಅವ್ರಿಗೇನು ಗೊತ್ತಾಗದೇ ಇಲ್ಲ. ಯಾಕೆಂತಂದ್ರೆ ಅಷ್ಟು ಸ್ಪಷ್ಟತೆ 95 ವರ್ಷದಲ್ಲಿ ಅವರನ್ನು ನೋಡೋದೇ ಒಂದು ಭಾಗ್ಯ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಿರಿಯರಾದಂಥ ವೀರಣ್ಣ ರಾಜೂರವರು ಬಹಳ ದಿವಸದಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕುಂದಗೋಳವರು ಇದನ್ನು ಮುಂದುವರಿಸ್ಕೊಂಡು ಹೊರಟಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳಿಸಿ, ಹಿರಿಯರಾಗಿರ್ತಕ್ಕಂಥ ಹಂಪಿ ಯೂನಿವರ್ಸಿಟಿನ ಮಾಜಿ ಕುಲಸಚಿವರವರಿಗೆ, ಮಲ್ಲಿಕಾ ಗಂಟಿತಾಯಿ ಅವರಿಗೆ, ಅನೇಕ ಜನ ಪ್ರಜ್ಞಾವಂತರು ಇಲ್ಲಿ ಕುಳಿತಿದ್ದೀರಿ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಓದಿ ವಚನ ಓದ್ರಿ, ಸ್ಪಷ್ಟತೆ ಬರ್ತದೆ. ವಚನ ಅನ್ನತಕ್ಕಂಥದ್ದು ಅದು ನಿಜವಾಗಿ ಅದರೊಳಗಡೆ ಪ್ರವೇಶ ಆದರೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಇದು ಕೇವಲ ಬಸವಣ್ಣ ಅಂದ ಕೂಡ ಇದು ಲಿಂಗಾಯತರ ಪೀಠ ಅಲ್ಲ, ಅದು ಅಂಬೇಡ್ಕರ್ ಪೀಠ ಅಂದ್ರೆ ಅದು ದಲಿತರ ಪೀಠ ಅಲ್ಲ, ಅದು ಕನಕ ಅಂದ ಕೂಡಲೇ ಅದು ಕುರುಬರ ಪೀಠ ಅಲ್ಲ, ಅಲ್ಲಿ ವೇಮನ ಪೀಠ ಅಂದ್ರೆ ಅದು ರೆಡ್ಡಿಯರ ಪೀಠ ಅಲ್ಲ. ಇದೆಲ್ಲಲ್ಲಿರ್ತಕ್ಕಂಥವರು ನಾವೆಲ್ಲರೂ ಸಹ ಏನಾಗಬೇಕು, ಕಲ್ಸಕ್ಕರೆ ನೀರೇ ಆಗಿಬಿಟ್ಟೈತೆ. ಈ ಕಲ್ಸಕ್ಕರೆ ನೀರು ಬೆರೆತರೆ ಬಸವಣ್ಣ ಬಹಳ ದೊಡ್ಡವನಾಗ್ತಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾತಿದೆ.